ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನೋಡಿ, ಇದು ನಮ್ಮ ಜಿಂಜರು ಕಿಟನು. ಇದು ಎಂಜಲ ಅಂತ. ನಮ್ಮ ಮನೆಯಲ್ಲಿ ಎರಡೆರಡು ಬೆಕ್ಕುಗಳಿದೆ. ನಾನು ಬೇಡ ಬಿಡಮ್ಮ ಇದೊಂದೇ ಇರಲಿ ಅಂತ ಹೇಳಿದೆ. ಇಲ್ಲ, ಎರಡೆರಡು ಸಾಕೊಳ್ಳೋಣ ಅಂತ ಸಾಕೋದು, ಗೊತ್ತಲ್ಲ ನಿಮಗೆ. ನೋಡಿ, ಈ ಥರ ಕೆರ್ಕೊಂಡು ಎಲ್ಲಂದ್ರಲ್ಲೇ ಅವು ಕೂದಲನ್ನ ಉದುರಿಸ್ಬಿಡ್ತಾರೆ. ಅದಕ್ಕೆ ಒಂದು ಸೊಲ್ಯೂಷನ್ ಅಂತೇಳ್ಬಿಟ್ಟು ರಿಂಟ್ ರೋಲರ್ ಅಂತೇಳ್ಬಿಟ್ಟು ಸರ್ಚ್ ಮಾಡಿ ತರಿಸ್ದೆ. ನೋಡಿ, ಇದನ್ನು ಹೇಗೆ ನಾವು ರಿಮೂವ್ ಮಾಡ್ಕೋಬೋದು ಎಲ್ಲ ಕಡೆ ಅಂತೇಳ್ಬಿಟ್ಟು ಲೆನ್ಸ್ನ ತೋರಿಸ್ತೀನಿ. ಈ ಥರ ಓಪನ್ ಮಾಡ್ಕೊಬಿಟ್ಟು ನೋಡಿ, ಬೆಡ್ ಮೇಲೆ ಆಗಿರ್ಬೋದು, ಅದು ಎಲ್ಲೆಲ್ಲಿ ಓಡಾಡಿರುತ್ತೆ ಅದ್ರ ಮೇಲೆ ಎಲ್ಲ ನಾವು ಕ್ಲೀನಾಗಿ ಈ ಥರ ರೋಲ್ ಮಾಡ್ತಾ ಹೋದರೆ ಅದಕ್ಕೆ ಕಚ್ಕೊಳ್ಳುತ್ತೆ ಕೂದಲು. ಪೆಟ್ಸಿಂದೆ ಆಗಿರ್ಬೋದು, ನಮ್ಮ ಹೇರ್ಸೆ ಆಗಿರ್ಬೋದು, ಧೂಳಿನ ಕಣನೇ ಆಗಿರ್ಬೋದು, ಏನೇ ಇರಲಿ ಇದಕ್ಕೆ ಎಲ್ಲ ಕ್ಲೀನಾಗಿ ಕಚ್ಕೊಬಿಡುತ್ತೆ. ನೋಡಿ, ತೋರಿಸ್ತೀನಿ. ಈ ಥರ ರೋಲ್ ಮಾಡ್ತಾ ಹೋದರೆ ಗಮ್ ಇರುತ್ತಲ್ಲ ಅದಕ್ಕೆಲ್ಲ ಕಚ್ಕೊಬಿಡುತ್ತೆ ಈಸಿಯಾಗಿ. ಇಲ್ಲ ಅಂದರೆ ನಾವು ಅಷ್ಟು ಬೇಗ ಈಸಿಯಾಗಿ ರಿಮೂವ್ ಮಾಡೋದಕ್ಕಾಗಲ್ಲ ಕೂದಲನ್ನ ಅನಿಮಲ್ಸ್ದು. ಅದೇ ರೀತಿ ನೋಡಿ, ಈ ಥರ ರೋಲ್ ಮಾಡ್ತಾ ಹೋದರೆ ಎಲ್ಲ ಇದಕ್ಕೆ ಸ್ಟಿಕ್ ಆಗಿರುತ್ತೆ ನೋಡಿ, ಈ ಥರ. ಅದೇ ರೀತಿ ನಾವು ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆ ಹಾಕಿದಾಗ್ಲೂ ಕೆಲವೊಂದು ಬ್ಲ್ಯಾಕ್ ಪ್ಯಾಂಟ್ ಡ್ರೆಸ್ಸಸ್ಗೆಲ್ಲ ಲೆಂಟ್ಸ್ ಕಾಣಿಸ್ತಾ ಇರುತ್ತೆ, ಒಂಥರ ಚಿಕ್ಕ ಚಿಕ್ಕ ಕೂದಲು ಥರ. ಅದು ಕ್ಲಾತಿಂದೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನು ಸಹ ನಾವು ಈ ಥರ ರಿಮೂವ್ ಮಾಡ್ಕೋಬೋದು. ಈ ಥರ ಒಂದು ಲೇಯರ್ ತೆಗೆದುಬಿಟ್ರೆ ಅದ್ರದ್ದು ಬಂದುಬಿಡುತ್ತೆ. ಜಸ್ಟ್ ಈ ಥರ ಓಪನ್ ಮಾಡಿಬಿಡೋದು ಅಷ್ಟೇ ನೋಡಿ, ಈಸಿ. ನೋಡಿ, ಈ ಥರ ಓಪನ್ ಮಾಡಿಬಿಟ್ರೆ ಆಯಿತು. ನೆಕ್ಸ್ಟು ಇನ್ನೊಂದು ಇರುತ್ತೆ ಅದರೊಳಗಡೆ ಗಮ್ಮು. ಅದೇ ಥರ ನಾವು ರೋಲ್ ಮಾಡ್ತಾ ಹೋಗಿ ಯಾವಾಗ ಬೇಕೋ ಆವಾಗ ನಾವು ಈ ಥರ ಯೂಸ್ ಮಾಡ್ಕೋಬೋದು ಓಪನ್ ಮಾಡಿ. ನೋಡಿ, ನನ್ನ ಮಗಳು ಪ್ಯಾಂಟ್ ಮೇಲೆ ಎಷ್ಟೊಂದು ಬೆಕ್ಕಿನ ಕೂದಲು ಕಚ್ಕೊಂಡಿದೆ ನೋಡಿ, ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಈ ಥರ ರಿಮೂವ್ ಮಾಡಿಬಿಟ್ರೆ ಆಯಿತು, ಪ್ಯಾಂಟು ಕ್ಲೀನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ನಾವು ಎಷ್ಟೇ ಬ್ರಷ್ ಹಾಕಿ ಒಗೆದ್ರು ವಾಶ್ ಮಾಡಿದ್ರೂ ಅದು ಬರೋದೇ ಇಲ್ಲ ಕೂದಲು. ಅದರಿಂದ ಈ ಥರ ಕಲರ್ ಪ್ಯಾಂಟ್ಸ್ ಮೇಲೆ ಬೇಗ ಎದ್ದು ಕಾಣಿಸುತ್ತೆ. ವಾಶ್ ಮಾಡಿದ್ಮೇಲೆ ಒಂದು ಸರಿ ನಾವು ಈ ಥರ ರೋಲ್ ಮಾಡ್ಕೊಬಿಟ್ರೆ ಕ್ಲೀನಾಗಿ ಕಾಣಿಸುತ್ತೆಲ್ಲ, ಬಟ್ಟೆಗಳು ಕ್ಲೀನಾಗಿ ಕಾಣಿಸುತ್ತೆ. ನಿಮಗೆ ಇಷ್ಟ ಆದರೆ ಈ ಪ್ರಾಡಕ್ಟ್ನ ಬೈ ಮಾಡಿ ತಗೊಳ್ಳಿ. ಎಲ್ರಿಗೂ ಯೂಸ್ ಆಗಲಿ, ಶೇರ್ ಮಾಡಿ. ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಓಕೆ, ಬಾಯ್. Thanks for watching.